ಲ್ಯಾಟಿನ್ ಭಾಷೆಯಲ್ಲಿ ಒಂದು ಗಾದೆ ಇದೆ ಅಂತೆ. ಆ ಗಾದೆ ಅರ್ಥ ಏನು ಅಂದ್ರೆ, ಕಾನೂನು ಎಚ್ಚರವಾಗಿರುವವರಿಗೆ ಸಹಾಯ ಮಾಡ್ತದೆಯೇ ಹೊರತು ತನ್ನ ಹಕ್ಕನ್ನು ಮರೆತು ನಿದ್ರಿಸುವವರಿಗಲ್ಲ. ಅಂದ್ರೆ ಕಾನೂನು ಯಾರಿಗೆ ಸಹಾಯ ಮಾಡುತ್ತೆ ಅಂದ್ರೆ, ಯಾರು ಕಾನೂನನ್ನ ಅರಿತು ತನ್ನ ಹಕ್ಕನ್ನ ಪ್ರತಿಪಾದಿಸ್ತಾನೋ ಅವನಿಗೆ ಮಾತ್ರ ಹೊರತು, ಕಾನೂನನ್ನೇ ತಿಳ್ಕೊಳ್ಳಿಕ್ಕೆ ಹೋಗದೆ ಅಥವಾ ಕಾನೂನಿನ ಇತಿಮಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಹೋಗದೆ ಮರೆತು ನಿದ್ರಿಸುವಂತವನಿಗೆ ಅಲ್ಲ. ಅದು ಕಾನೂನು ಅವನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅಲ್ಲ ಇರುವಂತದ್ದು ಅನ್ನೋದು ಅದರ ಅರ್ಥ. ಇವತ್ತು ಹೇಳುವಂತಹ ಕಾಯ್ದೆ ಈ ಗಾದೆಗೆ ಅತ್ಯಂತ ಸೂಕ್ತವಾಗಿರುವಂತಹ ಗಾದೆ. ಯಾವುದದು ಕಾಯ್ದೆ? ಸಮಯ ಮಿತಿ ಕಾಯ್ದೆ ಅಥವಾ ಲಿಮಿಟೇಷನ್ ಆಕ್ಟ್. ನಮಸ್ಕಾರ. ಸಹಕಾರಿ ಬಂಧುಗಳಿಗೆ ಕರವೀರ ಮಾಹಿತಿ ಮಾಲಿಕೆಯ ಇನ್ನೊಂದು ಸಂಚಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ನಾನು ಸಹಕಾರಿ ಸಲಹೆಗಾರ CA BV ರವೀಂದ್ರನಾಥ್ ಸಾಗರ. ತಮಗೆಲ್ಲರಿಗೂ ಈ ಸಂಚಿಕೆಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಬನ್ನಿ ಈ ಸಂಚಿಕೆಯಲ್ಲಿ ಮುಂದುವರಿಯೋಣ. ಯಾವುದೇ ಹಕ್ಕನ್ನ ಚಲಾಯಿಸಬೇಕು ಅಂದ್ರೆ ನ್ಯಾಯಾಲಯ ನೀಡುವ ಕಾಲಾವಕಾಶದ ಗಡಿ ಇದರಲ್ಲಿ ತೀರ್ಮಾನ ಆಗುತ್ತೆ. ಅಂದ್ರೆ ಈ ಕಾಯ್ದೆ ಯಾವ ಪ್ರಕ್ರಿಯೆಗಳಿಗೆ ಏನೇನು ಕಾಲಮಿತಿ ಅನ್ನೋದನ್ನು ತಿಳಿಸುತ್ತೆ ಸ್ನೇಹಿತರೆ. ಹಾಗಾಗಿ ಇದು ನಮ್ಮ ಸಹಕಾರಿ ಸಂಸ್ಥೆಗಳಿಗೆ ಅತಿ ಮುಖ್ಯವಾಗಿರುವಂತಹ ಒಂದು ಕಾಯ್ದೆ. ಹಾಗಾಗಿ ಇಲ್ಲಿ ಏನು ಲಿಮಿಟೇಷನ್ ಆಕ್ಟ್ ಅಂದ್ರೆ ಏನು ಅಂದ್ರೆ, ಇಂಡಿಯನ್ ಲಿಮಿಟೇಷನ್ ಆಕ್ಟ್ ಅನ್ನೋದು ಇದರದ ಪೂರ್ತಿ ಶೀರ್ಷಿಕೆ. ಇಂಡಿಯನ್ ಲಿಮಿಟೇಷನ್ ಆಕ್ಟ್ ಏನ್ ಹೇಳುತ್ತೆ? ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಗೆ ಅನ್ಯಾಯವಾದಾಗ ಅಥವಾ ತೊಂದರೆಯಾದಾಗ ಅಥವಾ ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯ ಬಂದಾಗ ಅವನಿಗೆ ಎಷ್ಟೊತ್ತಿಗೂ ಯಾವಾಗ್ಲೂ ಕೋರ್ಟಿಗೆ ಹೋಗ್ಬೋದಾ? ತನಗೆ ಇಷ್ಟ ಬಂದಾಗ ಕೋರ್ಟಿಗೆ ಹೋಗ್ಬೋದಾ? ಇಲ್ಲ. ಆ ಅನ್ಯಾಯ ಆಗಿದೆ ಅಂತ ಮನವರಿಕೆ ಆದ ಒಂದಿಷ್ಟು ಕಾಲ ಮಿತಿಯೊಳಗಾಗಿ ಅವನು ತನ್ನ ದೂರನ್ನ ದಾಖಲಿಸಬೇಕು. ನ್ಯಾಯಾಲಯದಲ್ಲಿ, ಸೂಕ್ತ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಅಂದ್ರೆ ಒಂದೊಂದು ವಿವಾದ, ಯಾವುದೇ ರೀತಿ ವಿವಾದ ಇರ್ಬೋದು, ನಾನು ಹಣಕಾಸಿನ ವಿವಾದ ಅಂತ ಇಲ್ಲ, ಯಾವುದೇ ವಿವಾದ ಇರಲಿ, ಆಸ್ತಿ ಜಗಳ ಇರ್ಬೋದು, ಅಣ್ಣ ತಮ್ಮಿನ ಹಕ್ಕಿನ ಜಗಳ ಇರ್ಬೋದು, ಅಥವಾ ಯಾವುದೇ ರೀತಿಯ ವಿವಾದಗಳನ್ನು ನ್ಯಾಯಾಲಯಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ ಒಂದು ಲಿಮಿಟೇಷನ್ ಪೀರಿಯಡ್, ನಿರ್ದಿಷ್ಟವಾದಂತಹ ಕಾಲಮಿತಿ ಇದೆ. ಅಕಸ್ಮಾತ್ ನಿಮ್ದು ಯಾವುದೋ ಒಂದು ಫಸ್ಟ್ ಅವ್ರು ನೋಡುವಂಥದ್ದು ಇದು ಸಮಯ ಮಿತಿ ಒಳಗಿದೆಯಾ, ಈ ದೂರನ್ನ ನಾವು ದಾಖಲಿಸ್ಬೇಕಾ, ಈ ದೂರನ್ನ ನಾವು ವಿಚಾರಣೆ ಮಾಡ್ಲಿಕ್ಕೆ ತಗೊಳ್ಬೇಕಾ, ಅಡ್ಮಿಟ್ ಮಾಡ್ಬೇಕಾ ಅಂತ ನೋಡೋದಕ್ಕಿಂತ ಮೊದಲು ಅವರು ಇದು ಯಾವಾಗ ಆಗಿದ್ದು, ಯಾವಾಗ ಇವರು ಫೈಲ್ ಮಾಡ್ತಾ ಇದ್ದಾರೆ ನೋಡ್ತಾರೆ. ಸಮಯ ಮಿತಿ ಮೀರಿದೆ ಅಂದ್ರೆ ವಿಳಂಬ ಮನ್ನಣೆಗೆ ಅವಕಾಶ ಇದೆ. ಕೆಲವೊಂದು ಸನ್ನಿವೇಶದಲ್ಲಿ ವಿಳಂಬ ಮನ್ನಣೆ ಕೋರ್ಲಿಕ್ಕೆ ಅವಕಾಶ ಇದೆ. ಕೆಲವೊಂದು ಜೆನ್ಯೂನ್ ರೀಸನ್ಸ್ ಇದ್ದಾಗ ವಿಳಂಬ ಆಗಿದ್ದರೆ, ಇಂತಹ ಕಾರಣಕ್ಕಾಗಿ ವಿಳಂಬ ಆಗಿದೆ, ಆ ವಿಳಂಬ ಮನ್ನಣೆಯನ್ನ ಕೋರ್ತಾ ಇದೀವಿ ಅಂತ ಅಪ್ಲಿಕೇಶನ್ ಹಾಕಿದ್ರೆ ಅದು ನ್ಯಾಯಾಲಯಕ್ಕೆ ಸೂಕ್ತ ಸಮಂಜಸ ಅಂತ ಕಂಡು ಬಂದ್ರೆ ವಿಳಂಬವನ್ನ ಮನ್ನಿಸುತ್ತೆ. ಇಲ್ಲದೆ ಹೋದ್ರೆ ಸಮಯ ಮಿತಿ ಕಾಯ್ದೆಯಲ್ಲಿ ಇದು ಸಮಯವನ್ನ ಮೀರಿದೆ, ಹಾಗಾಗಿ ವಿಚಾರಣೆಗೆ ಯೋಗ್ಯವಲ್ಲ ಅಂತ ಡಿಸ್ಮಿಸ್ ಮಾಡ್ತಾರೆ. ಹಾಗಾಗಿ ಇದು ಅತ್ಯಂತ ಇಂಪಾರ್ಟೆಂಟ್. ಇದು ಹಕ್ಕನ್ನ ನಾಶಪಡಿಸೋದಿಲ್ಲ, ಪರಿಹಾರ ಬೇಡುವಂತಹ ಏನ್ ಹಕ್ಕಿದೆ ಅದನ್ನ ಮಾತ್ರ ನಿರಾಕರಿಸುತ್ತೆ. ಅಕಸ್ಮಾತ್ ಹಾಗೇನಾಗ್ತಾ ಇದೆ ಅಂದ್ರೆ, ನೀವು ಯಾರ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡಿದ್ದೀರೋ ಅಂತವರ ಜೊತೆಗೆ ಪುನರ್ ಒಡಂಬಡಿಕೆ ಮಾಡಿಕೊಂಡು ಆ ವಿವಾದವನ್ನ ಪುನರೂರ್ಜಿತ ಮಾಡ್ಕೊಳ್ಬಹುದು. ಮುಂದೆ ಅವಕಾಶ ಬಂದಾಗ ಅದನ್ನ ಯಾವ ರೀತಿ ಈಗ ಬ್ಯಾಂಕಿನಲ್ಲೆಲ್ಲ ನೀವು AOD ಅಂತ ಹೇಳ್ತಾರೆ, ಅಕ್ನಾಲೆಜ್ಮೆಂಟ್ ಆಫ್ ಡೆಟ್ಸ್ ಅಂತ ಹೇಳಿ. ಯಾಕೆಂದ್ರೆ ಸಮಯ ಮಿತಿ ಕಾಯ್ದೆ ಮುಗಿತಾ ಇದೆ, ಇನ್ನೊಂದು ಸಾರಿ ಊರ್ಜಿತ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮತ್ತೆ ಊರ್ಜಿತತೆ ತರ್ತಾರೆ. ಹಾಗಾಗಿ ರೈಟ್ ಹೋಗೋದಿಲ್ಲ. ಆದರೆ ವ್ಯಾಜ್ಯ ಹೂಡುವ ಸಮಯ ನಂತರದಲ್ಲಿ ನೀವು ವ್ಯಾಜ್ಯವನ್ನ ಹೂಡ್ಲಿಕ್ಕೆ ಹಕ್ಕನ್ನ ಕಳ್ಕೊಳ್ತೀರಿ, ಆದರೆ ಆ ವಸೂಲಾತಿ ಹಕ್ಕನ್ನ ಅಲ್ಲ. ಕಡೆಗೂ ನೀವು ಕಾಂಪ್ರಮೈಸ್ ಮಾಡ್ಕೊಂಡು ತಗೊಳ್ತೀರಿ ಅಂತ ಹೇಳಿದರೆ ಖಂಡಿತ ಅದಕ್ಕೆ ಹಕ್ಕಿದೆ, ಹಕ್ಕನ್ನು ಕಳ್ಕೊಳ್ಳೋದಿಲ್ಲ. ಹಾಗಾಗಿ ರೆಮಿಡಿ ಇಸ್ ಬಾರ್ಡ್, ನಾಟ್ ದಿ ರೈಟ್ ಅಂತಾರೆ. ಹಾಗೆ ಅದು ಸಮಯ ಮಿತಿ ಕಾಯ್ದೆಯ ಮತ್ತೊಂದು ವಿಶೇಷ ತತ್ವ. ಈ ಅರ್ಥ ಏನಂದ್ರೆ, ಈ ಸಮಯ ಮಿತಿ ಕಾಯ್ದೆಯಲ್ಲಿ ಏನಂದ್ರೆ, ಯಾವುದೇ ಒಂದು ವ್ಯವಹಾರವನ್ನ ಅನಂತ ಕಾಲದವರೆ ಇಂಡೆಫಿನೆಟ್ ಆಗಿ ಜೀವಂತವಾಗಿ ಇಡ್ಲಿಕ್ಕೆ ಬರೋದಿಲ್ಲ ಅನ್ನೋದನ್ನ ಹೇಳತ್ತಷ್ಟೇ. ಯಾವುದೇ ಒಂದು ವಿವಾದ ಇರ್ಬೋದು ಅಥವಾ ಒಂದು ವ್ಯವಹಾರ ಇರ್ಬೋದು, ಅದು ಅನಂತ ಕಾಲದವರೆಗೆ ಜೀವಂತವಾಗಿರ್ಬೇಕು ಅಂತ ಬಯಸಿದರೆ ಅದು ತಪ್ಪಾಗತ್ತೆ. ಸಮಯ ಮಿತಿ ಕಾಯ್ದೆಯಲ್ಲಿ ಒಂದೊಂದು ವ್ಯವಹಾರಗಳಿಗೂ ಒಂದೊಂದು ವಿಶೇಷವಾದಂತಹ ಸಮಯ ಮಿತಿ ಇರ್ತದೆ. ಅಂದ್ರೆ ಸಾಕ್ಷ್ಯ ನಾಶ ಆಗೋಕ್ಕಿಂತ ಮೊದಲು ಅಥವಾ ಮನುಷ್ಯನ ನೆನಪಿನ ಶಕ್ತಿ ಮಸುಕಾಗುವ ಮೊದಲೇ ವಿವಾದಗಳು ಬಗೆಹರಿಬೇಕು ಅನ್ನೋದು ಇದ್ರ ಉದ್ದೇಶ. ಎಷ್ಟೋ ಸಾರಿ
ವಾದ ವಿವಾದಗಳನ್ನು ಮಾಡುವಾಗ ನೆನಪಿನ ಶಕ್ತಿಯ ಆಧಾರದಿಂದಲೇ ನಾವು ವಾದವನ್ನು ಮಾಡ್ತೀವಿ. ಅಂಥದ್ದು ಮಸುಕಾಗುವ ಎಷ್ಟೋ, ಈಗ 25 ವರ್ಷದ ಹಿಂದೆ ಯಾವುದೊಂದು ವ್ಯವಹಾರ ನಡೆದಿದೆ, ಅದಕ್ಕೆ ಈಗ ಸಾಕ್ಷ್ಯ ಕೊಡಬೇಕು ಅಂದ್ರೆ ಸಾಕ್ಷ್ಯ ಇರೋದಿಲ್ಲ. ಸಹಜವಾಗಿ ಆ ಸಾಕ್ಷ್ಯ ನಾಶವಾಗಿರ್ಬೋದು, ಅಥವಾ ಆ ಸಾಕ್ಷಿ ಇಲ್ಲದೆ ಇರ್ಬೋದು, ಅಥವಾ ನನಗೆ ಅದು ನೆನಪಿಲ್ಲದೆ ಇರ್ಬೋದು. ಆ ಕಾರಣಕ್ಕೋಸ್ಕರ ವಿವಾದಗಳು ಬಂದಾಗ ಅದಕ್ಕೊಂದು ಸಮಯ ಮಿತಿ ಹಾಕೋಣ, ಅಷ್ಟು ಒಳಗಡೆಗೆ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅನ್ನೋದು ಈ ಸಮಯ ಮಿತಿ ಕಾಯ್ದೆಯ ವಿಶೇಷವಾದಂತ ಒಂದು ಅಂಶ. ಸಹಕಾರಿ ಸಂಸ್ಥೆಗಳಲ್ಲಿ ಹೇಳಿದ ತಕ್ಷಣ ಸರ್ ನಾವು 3 ವರ್ಷ ಇದೆ, 6 ವರ್ಷ ಇದೆ. ಸಾಮಾನ್ಯವಾಗಿ 3 ವರ್ಷದ ಮಿತಿಯನ್ನು ನಾವು ಎಲ್ಲ ಕಡೆ ಬಳಸ್ತೀವಿ, 3 ಇಯರ್ಸ್. ಏನಂದ್ರೆ ಪ್ರಾಮಿಸರಿ ನೋಟ್, ಅಥವಾ ನಾವೇನು ಬೇಸಿಕ್ ಆಗಿ ಸಾಲಗಳಲ್ಲಿ ಮೊದಲು ಬರುವಂತದ್ದು ಪ್ರಾಮಿಸರಿ ನೋಟ್, ನಾವು ಅದನ್ನ ಕೊಡ್ತೀವಿ ಅನ್ನೋ ಪ್ರಾಮಿಸರಿ ನೋಟ್ ಬರ್ಕೊಡ್ತೀವಿ. ಅದಕ್ಕೆ ಸಮಯ ಮಿತಿ ಕಾಯ್ದೆಯಲ್ಲಿ ಒಂದು ಪ್ರಾಮಿಸರಿ ನೋಟ್ ಇರುವಂತಹ ಅವಧಿ 3 ವರ್ಷ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ ಅವನು ಸಾಲಕ್ಕೆ ಎಂಟ್ರಿ ಆದ ದಿನದಿಂದ 3 ವರ್ಷನ ಅಲ್ಲ, ಅವನು ಯಾವಾಗ ತನ್ನ ಕೊನೆಯ ಕಂತನ್ನ ಕಟ್ಟಲಿಕ್ಕೆ ವಿಫಲನಾಗಿದ್ದಾನೋ, ಯಾವುದೋ ಒಂದು ಕಂತನ್ನ ಕಟ್ಟಲಿಕ್ಕೆ ವಿಫಲನಾಗಿದ್ದಾನೆ, ಆ ದಿನಾಂಕದಿಂದ 3 ವರ್ಷ. ಸಾಲ ತಗೊಂಡ ದಿನದಿಂದ 3 ವರ್ಷ. ನಂದೊಂದು ಸಾಲ ಕೊಟ್ಟಿದ್ದೀನಿ, ನನ್ಗೆ ಆ ಸಾಲಕ್ಕೆ ಅವಧಿನೇ 3 ವರ್ಷ ಇದೆ, 36 ತಿಂಗಳ ಕಂತುಗಳನ್ನ ಪಾವತಿಸತಕ್ಕದ್ದು ಅಂತ ಇರ್ತದೆ. ನಾನು 25 ತಿಂಗಳ ಕಂತುಗಳನ್ನು ಸಹಜವಾಗಿ ಪಾವತಿ ಮಾಡಿರ್ತೇನೆ. 26ನೇ ಕಂತು ಬಾಕಿಯಾಗಿರುತ್ತದೆ. ನಾನು ಕಂತನ್ನು ಪಾವತಿಸಿರೋದಿಲ್ಲ, ಬಡ್ಡಿಯನ್ನು ಪಾವತಿಸಿರೋದಿಲ್ಲ. ನಂತರದಲ್ಲಿ 26ನೇ ತಿಂಗಳಿನಿಂದ 36 ತಿಂಗಳವರೆಗೆ ಮತ್ತೆ ಎಡಿಷನಲ್ ಆಗಿ 36 ತಿಂಗಳು, 26ನೇ ತಿಂಗಳ ನಂತರದ 3 ವರ್ಷಗಳವರೆಗೆ ಅವಧಿ ಸಿಗತ್ತೆ. ವ್ಯವಹಾರ ಎಂಟ್ರಿ ಆದ ದಿನದಿಂದ 3 ವರ್ಷ ಅಲ್ಲ, ವ್ಯವಹಾರ ಯಾವತ್ತು ನಿಲುಗಡೆ ಆಗುತ್ತೋ, ಕಂತುಗಳು ಯಾವತ್ತು ನಿಲುಗಡೆ ಆಗುತ್ತೋ ಅದರಿಂದ 3 ವರ್ಷ. ಆ ರೀತಿ ಲೆಕ್ಕ ಹಾಕ್ಬೇಕು. ಇನ್ನು 3 ವರ್ಷ ಮುಗಿತಾ ಬಂತು, ಆಗ ಏನ್ ಮಾಡಬಹುದು? 3 ವರ್ಷ ಮುಗಿತಾ ಬಂತು, 2.25 ವರ್ಷ ಆಗೋಯ್ತು, ಏನ್ ಮಾಡಿರಲಿಲ್ಲ. ಆವಾಗ ಒಂದೋ ತಕ್ಷಣ ವ್ಯಾಜ್ಯ ಹೂಡಬೇಕು, ಇಲ್ಲ ಅವನಿಂದ ಅದನ್ನ ಮುಂದುವರಿಕೆಗೆ AOD, ಅಕ್ನಾಲಜ್ಮೆಂಟ್ ಆಫ್ ಡೆಟ್, ಅವನಿಂದ ಒಂದು ಬರ್ಸ್ಕೊಳ್ತೀನಿ ಭೌತಿಕವಾಗಿ, ಒಂದು ಲಿಖಿತ ರೂಪದಲ್ಲಿ, ಲೆಟರ್ ಆಫ್ ಅಕ್ನಾಲಜ್ಮೆಂಟ್, ನಾನು ಇಂಥ ಸಮಯದಲ್ಲಿ ತಗೊಂಡಿದ್ದೀನಿ, ಇನ್ನೂ ಕಾಲಾವಕಾಶ ಬೇಕು, ನಾನು ತೀರಿಸ್ತೀನಿ ಅನ್ನೋದು ಒಂದು ಅಕ್ನಾಲಜ್ಮೆಂಟ್ ಫಾರ್ಮ್ಯಾಟ್ ಇದೆ. ಅದನ್ನ ನಾನು ದುಡ್ಡು ತಗೊಂಡಿದ್ದು ಹೌದು, ನಾನು ತೀರಿಸ್ಲಿಕ್ಕೆ ಸಮಯ ಬೇಕು ಅನ್ನೋ ಒಂದು ಒಕ್ಕಣಿಕೆ ಇರುವಂತಹ ಒಂದು ಪತ್ರ, ಅದನ್ನು ತಗೊಳ್ಬೇಕು. ಅದಕ್ಕೆ ಪ್ರಾಪರ್ ಕಂಟೆಂಟ್ ಇದೆ, ಅದ್ರ ಪ್ರಕಾರ ತಗೊಂಡ್ರೆ ಅಕ್ನಾಲಜ್ಮೆಂಟ್ ಡೆಟ್ ಆಗುತ್ತೆ. ಆವಾಗ ಅವನು ಯಾವತ್ತು ಆ ಪತ್ರಕ್ಕೆ ಸಹಿ ಆಗ್ತಾನೋ ಆ ಪತ್ರ ಮಾತ್ರ ಮೂಲ ಏನು ವ್ಯವಹಾರ ಎಂಟ್ರಿ ಆಗಿದ್ದೀರೋ ಅದರಲ್ಲಿ ಕೊನೆಯ ಕಂತು ಬಾಕಿ ಆದ ನಂತರದ 3 ವರ್ಷದ ಒಳಗಿರಬೇಕು. 3 ವರ್ಷದ ನಂತರ ತಗೊಂಡ್ರೆ ವ್ಯಾಲಿಡಿಟಿ ಬರೋದಿಲ್ಲ, ಕಂಟಿನ್ಯೂಟಿ ಬರೋದಿಲ್ಲ. ಹಾಗಾಗಿ 3 ವರ್ಷಗಳಿಗೆ ಮತ್ತೆ ಹೊಸ ಕಾಲಮಿತಿ ಸಿಗತ್ತೆ. ಸಹಕಾರಿ ಕಾಯ್ದೆಯಲ್ಲಿ, ಸಮಯ ಮಿತಿ ಕಾಯ್ದೆಯಲ್ಲಿ ಏನೇ ಹೇಳಿದ್ರು ವಸೂಲಾತಿ ಮಧ್ಯಸ್ಥಿಕೆ, ನಮ್ದು ಆರ್ಬಿಟ್ರೇಷನ್ ಕೇಸ್ ಇರ್ತದೆ. ಹಾಗಾಗಿ ಆರ್ಬಿಟ್ರೇಷನ್ ಕೇಸ್ಗಳಿಗೆ ನಮಗೆ ವಿಶೇಷವಾದಂತಹ ಸವಲತ್ತುಗಳನ್ನು ಕೊಟ್ಟಿದೆ. ಸೊ ಸೆಕ್ಷನ್ 70 ಅನ್ನೋದು ನಮ್ಮಲ್ಲಿ ಆರ್ಬಿಟ್ರೇಷನ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಏನಿದೆ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಏನಿದೆ, ಅದು ನಮ್ಮಲ್ಲಿ ಅಂದ್ರೆ ಸೆಕ್ಷನ್ 70ಯಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ, ನಮಗೆ 3 ವರ್ಷದ ಅವಧಿ ಅನ್ವಯಿಸೋದಿಲ್ಲ. ಹಾಗಾದ್ರೆ ಯಾವುದು ನಮಗೆ ಆ ಸಾಲ ವಸೂಲಾತಿಗೆ ಇರುವಂತಹ ಇದಕ್ಕೆ ವಿಶೇಷವಾಗಿ ಸೆಕ್ಷನ್ 70ಯಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಮಿತಿ ಅನ್ನೋದನ್ನ ಕಾಯ್ದೆನೇ ಹೇಳ್ಬಿಟ್ಟಿದೆ. ಈ ಸಮಯ ಮಿತಿ ಕಾಯ್ದೆ ಯಾವುದಕ್ಕೆ ಅನ್ವಯ ಆಗತ್ತೆ ಅಂದ್ರೆ, ಯಾವ ಕಾಯ್ದೆಯಲ್ಲಿ ನಿರ್ದಿಷ್ಟವಾಗಿ ವ್ಯವಹಾರಗಳಿಗೆ ಇಂತಿಂತ ಅವಧಿ ಅಂತ ಹೇಳಲ್ಪಟ್ಟಿಲ್ಲವೋ ಅಂತಹ ವ್ಯವಹಾರಗಳಿಗೆ ಸಮಯ ಮಿತಿ ಕಾಯ್ದೆ ಅನ್ವಯಿಸುತ್ತೆ. ಇದು ಜನರಲ್ ಕಾಯ್ದೆ. ನಿರ್ದಿಷ್ಟವಾಗಿ ಹೇಳ್ಬಿಟ್ಟಿದ್ರೆ ಆಯಾ ಕಾಯ್ದೆಯಲ್ಲಿ ಆಯಾ ಕಾಯ್ದೆಯ ನಿರ್ದಿಷ್ಟಪಡಿಸಿದಂತಹ ದಿನಾಂಕಗಳು ಅಥವಾ ಅವಧಿನೇ ಅನ್ವಯ ಆಗತ್ತೆ. ಹಾಗಾಗಿ ನಮಗೆ ಸೆಕ್ಷನ್ 70 ನಮ್ಗೆ ಅಪ್ಲೈ ಆಗೋದ್ರಿಂದ, ಸಹಕಾರಿ ಸಂಸ್ಥೆಗಳಿಗೆ ಅದನ್ನ ಅಪ್ಲೈ ಆಗೋದ್ರಿಂದ ನನಗೆ ಆ ಅವಧಿಯನ್ನೇ ವಿವಾದಕ್ಕೆ ಇದು ಮಾಡಬೇಕು. ಯಾಕಂದ್ರೆ 3 ವರ್ಷ ಇದೆ ಅಂದ್ರೆ ಎಲ್ಲದಕ್ಕೂ 3 ವರ್ಷ ಸಹಕಾರ ಕಾಯ್ದೆಯಲ್ಲಿ ಹೇಳಿಲ್ಲ. ಒಂದೊಂದಕ್ಕೆ ಒಂದೊಂದು ಪ್ರತ್ಯೇಕವಾದ ಕಾಲಮಿತಿಯನ್ನ ಸಹಕಾರ ಕಾಯ್ದೆಯಲ್ಲಿ ನಿಗದಿಪಡಿಸಿದ್ದಾರೆ. ಅದಕ್ಕೆ
ಸಹಕಾರಿ ಕಾಯ್ದೆಯಲ್ಲಿ ನಿಗದಿಪಡಿಸಿಲ್ಲದ ಯಾವುದಾದ್ರೂ ವಿವಾದ ಇದೆಯೋ ಅದಕ್ಕೆ ಜನರಲ್ ಕಾಲಮಿತಿ ಕಾಯ್ದೆ ಅನ್ವಯಿಸುತ್ತೆ. ಅದು ಬಿಟ್ರೆ ಸಹಕಾರ ಕಾಯ್ದೆಯಲ್ಲಿ ಇರುವಂತಹ ಇದೆ. ಹಾಗಾಗಿ ಈ ವಿಶೇಷ ನಿಯಮಗಳು ಅನ್ವಯಿಸುತ್ತೆ. ಇನ್ನು ಸಾಲ ವಸೂಲಾತಿಗೆ ಕಾರ್ಯಕ್ರಮಗಳಿಗೆ ಎಷ್ಟು? ಹಾಗಾದ್ರೆ ಸರ್ ನಮ್ಗೆ ಸಮಯ ಮಿತಿ ಕಾಯ್ದೆ ಅನ್ವಯಿಸದೇ ಇಲ್ವಾ? ಹಾಗಾದ್ರೆ ಒಂದು 10 ವರ್ಷದ ನಂತರ ಕಾಯ್ದೆ ನಾವು ಸಹಕಾರಿಗಳು ಅಂತೇಳಿ ವ್ಯಾಜ್ಯ ಹೊಡ್ಬೋದಾ? ಇಲ್ಲ. ಎಷ್ಟು ವರ್ಷ ಆದ್ರೂ ಉಪಯೋಗ ಇಲ್ಲ. ಸಮಯ ಮಿತಿ ಕಾಯ್ದೆಯಲ್ಲಿ ಹೇಳಿರುವಂತಹ ಅಂಶಗಳು ನೀವು ರಿಜಿಸ್ಟ್ರೇಷನ್ ನಿಮಗೆ ಅನ್ವಯಿಸುವಂತಹ ಮೂಲ ಕಾಯ್ದೆ ಯಾವುದಿದೆ ಅದರಲ್ಲಿ ಯಾವುದೇ ವಿಚಾರ ಇಲ್ಲದೆ ಹೋದ್ರೆ ಆವಾಗ ಸಮಯ ಮಿತಿ ಕಾಯ್ದೆ ಅನ್ವಯಿಸುತ್ತೆ. ಸೊ ಲಿಮಿಟೇಷನ್ ಆಕ್ಟ್ ಕ್ಯಾನ್ ನಾಟ್ ಓವರ್ ರೈಡ್ ದಿ ಬೇಸಿಕ್ ಆಕ್ಟ್ ಅಂಡರ್ ವಿಚ್ ಯು ಆರ್ ರಿಜಿಸ್ಟರ್ಡ್ ಅಲ್ವಾ? ಹಾಗಾಗಿ ಅದನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಇನ್ನು ಸಹಕಾರಿಗಳಿಗೆ ಈ ವಿಚಾರದಲ್ಲಿ ಏನೇನು ಡೂಸ್ ಅಂಡ್ ಡೋಂಟ್ಸ್, ಫಸ್ಟ್ ಅಂಡ್ ಮೋಸ್ಟ್ ಹೇಳುವಂಥದ್ದು, ನಮಗೆ ಯಾವ್ಯಾವ ಕಾಲಮಿತಿ, ಯಾವ್ಯಾವ ಅಂಶಗಳಿಗೆ ಯಾವ್ಯಾವ ಕಾಲಮಿತಿ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಕಾಯ್ದೆ, ನಮ್ಮ ಸಹಕಾರ ಕಾಯ್ದೆ ಯಾವ್ದಾವುದನ್ನು ನಿರ್ದಿಷ್ಟಪಡಿಸುತ್ತೆ, ಅದು ಯಾವ್ದ್ಯಾವ್ದು ಮಿತಿಗಳೇನು. ಸಹಕಾರ ಕಾಯ್ದೆಯಲ್ಲಿ ನಿರ್ದಿಷ್ಟತೆ ಇಲ್ಲ, ಅದ್ರ ಬಗ್ಗೆ ಏನು ಹೇಳಿಲ್ಲ. ಹಾಗಾದ್ರೆ ಸಮಯ ಮಿತಿ ಕಾಯ್ದೆಯಲ್ಲಿ ಅಂತಹ ವ್ಯವಹಾರಗಳಿಗೆ ಏನೇನು ಕಾಲಮಿತಿ ಇದೆ ಅದು ಎರಡನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅದೆರಡನ್ನು ತಿಳ್ಕೊಂಡ್ರೆ ಮಾತ್ರ ಈ ಸಮಯ ಮಿತಿ ಕಾಯ್ದೆ ಇಟ್ ಇಸ್ ದ ಸ್ಟ್ಯಾಂಡ್ ಅಲೋನ್ ಕಾಯ್ದೆ. ಆದರೆ ನಮ್ಮ ಕಾಯ್ದೆಯಲ್ಲಿ ಬೇರೆ ಅಂಶಗಳಿದ್ದರೆ ಇಟ್ ಕ್ಯಾನ್ ನಾಟ್ ಓವರ್ ರೈಡ್. ಅದೊಂದು ಅರ್ಥ ಮಾಡ್ಕೊಂಡಿರಿ, ಅದು ತುಂಬಾ ಇಂಪಾರ್ಟೆಂಟ್. ಸಮಯ ಮಿತಿ ಕಾಯ್ದೆಗೂ ನಮ್ಮ ಕಾಯ್ದೆಗೂ ಭಿನ್ನಾಭಿಪ್ರಾಯ ಅಥವಾ ಕಾನ್ಫ್ಲಿಕ್ಟ್ ಬಂದರೆ ನಮ್ಮ ಕಾಯ್ದೆ ಇಟ್ ಪರ್ಸಿಸ್ಟ್ಸ್, ಇಟ್ ಪ್ರಿವೈಲ್ಸ್. ಅದು ನಮ್ಮ ಬೇಕಾಗಿರುವಂಥದ್ದು. ಹಾಗಾಗಿ ಯಾವುದೇ ಇದಿದ್ರೆ ಕಾಯ್ದೆಯಲ್ಲಿ ನಮಗೆ ಸಮಯ ಮಿತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟು ದಿನ ಕಾಯಬೇಡಿ. ಸಮಯ ಮಿತಿ ಕಾಯ್ದೆಯನ್ನ ಪರಿಗಣಿಸಿ, ಆದರೆ ಅದಕ್ಕಿಂತ ಪೂರ್ವಭಾವಿಯಾಗಿ ಸಾಕಷ್ಟು ಅವಧಿ ಇರುವಾಗಲೇ, ಸಪೋಸ್ ಒಂದು ಕಂತು ಬಾಕಿ ಆಯ್ತು, ಸಮಯ ಮಿತಿ ಕಾಯ್ದೆಯಲ್ಲಿ 3 ವರ್ಷ ನಮ್ಗೆ ಅವಧಿ ಇದೆ, ಕಾಯ್ಬೇಡಿ. 2 ಕಂತು ಕಾಯ್ದೆ ಆಯ್ತು, 3 ಕಂತು ಬಾಕಿ ಆಯ್ತು ಅಂತ ಹೇಳಿದ ತಕ್ಷಣ ಸುಸ್ತಿ ಆದ ಕೂಡಲೇ ನೋಟಿಸ್ ಕೊಡಿ. ಆಗ ನಿಮಗೆ ಕಾಯ್ದೆಯಲ್ಲಿ ಪರ್ಮಿಷನ್ ಇರ್ತದೆ. ನೀವು ನೋಟಿಸ್ ಕೊಟ್ಟಿದ್ದೀರಿ, 2 ನೋಟಿಸ್ ಕೊಟ್ರಿ, 3 ನೋಟಿಸ್ ಕೊಟ್ರಿ, 2 ವರ್ಷದ ಒಳಗಡೆಗೆ ಅವನು ಏನು ಉತ್ತರ ಕೊಟ್ಟಿಲ್ಲ, ತಕ್ಷಣ 3 ವರ್ಷದವರೆಗೆ ಕಾಯ್ಬೇಡಿ, ತಕ್ಷಣ ವ್ಯಾಜ್ಯವನ್ನು ಹಾಕಿ, ಆರ್ಬಿಟ್ರೇಷನ್ ಕೇಸ್ ಹಾಕಿ. ಅದು ನಮಗೆ ಸಾಲಗಳಿರ್ಬೋದು. ಈಗ ಮತ್ತೆ ಅಕಸ್ಮಾತ್ ನಿಮಗೆ ಆ ಸಿಬ್ಬಂದಿ ಮೇಲೆ ಅಥವಾ ಆ ಸಾಲಗಾರರ ಮೇಲೆ ನೀವು ಕೇಸ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ, ಅವರ ಮನವೊಲಿಸಿ 3 ವರ್ಷದ ಒಳಗಡೆಗೆ ಸಮಯ ಮಿತಿ ಕಾಯ್ದೆ ಪರಿಮಿತಿ ಮುಗಿಯೋದ್ರ ಒಳಗಡೆನೆ ಅವನಿಂದ ಅಕ್ನಾಲಜ್ಮೆಂಟ್ ಆಫ್ ಡೆಟ್ ತಗೊಳ್ಳಿ. ಅದನ್ನ ಸೂಕ್ತವಾಗಿ ಸಂಗ್ರಹಿಸಿ ಸಾಕ್ಷಿ ಸಹಿತ ಇದು ಮಾಡ್ಕೊಳ್ಳಿ. ಅವರಿಗೆ ಕಳಿಸಿ ಸೈನ್ ಹಾಕ್ಸ್ಕೊಂಡ್ ಬರೋದು ಬೇಡ, ಅವರೇ ಸೈನ್ ಹಾಕಿದ್ದನ್ನು ದೃಢೀಕರಿಸ್ಕೊಳ್ಳಿ. ನಾಳೆ ನನ್ನ ಸೈನ್ ಅಲ್ಲ ಅಂತ ಹೇಳ್ಬಾರ್ದು. ಅಕಸ್ಮಾತ್ ಸಾಲಗಾರರು ತೀರೋಗ್ಬಿಟ್ರೆ, ಮರಣ ಹೊಂದಿದರೆ, ಸಮಯ ಮಿತಿ ಕಾಯ್ದೆಯ 3 ವರ್ಷ ಅವಧಿ ಇದೆ ಅಂತೇಳಿ ಸುಮ್ಮನೆ ಕೂತ್ಕೊಳ್ಬೇಡಿ. ವಾರಸುದಾರರ ಮೇಲೆ ನೀವು ಲೀಗಲ್ ನೋಟಿಸ್ ಕೊಡ್ಲಿಕ್ಕೆ ಸಮಯ ಮಿತಿ ಕಾಯ್ದೆಯಲ್ಲಿರುವಂಥದ್ದು 1 ವರ್ಷ. ಅಲ್ಲಿರುವಂತಹ ಕಾಲಮಿತಿ ನಮ್ 3 ವರ್ಷ ಇತ್ತು ಸರ್, ಅದಕ್ಕೆ ನಿಮ್ಮ ತಂದೆಯವ್ರ ಮೇಲೆ ವ್ಯಾಜ್ಯ ಹೂಡ್ಲಿಕ್ಕೆ 3 ವರ್ಷ ಇದೆ ಅಂತೇಳಿ ಅನ್ಕೊಂಡ್ವಿ, ಮಗನಿಗೆ ನೋಟಿಸ್ ಕೊಡ್ಬೇಕು ಅಂದ್ರೆ 1 ವರ್ಷದಲ್ಲಿ ವಾರಸುದಾರರನ್ನ ನೀವು ಇದ್ರೊಳಗೆ ಕಕ್ಷೆಯೊಳಗೆ ತರಬೇಕಾಗತ್ತೆ. ಹಾಗಾಗಿ ಮರಣ ಹೊಂದಿದ್ದಾರೆ ಅಂದ್ರೆ ಅದನ್ನ ತುಂಬಾ ಇದು ಮಾಡ್ಕೊಳ್ಬೇಡಿ. ಮತ್ತೆ ಸಾಲದ ಅವಧಿ ಮುಗಿದ ನಂತರ ಅವನ ಕಂತು, ನಮ್ಗೆ ಎಷ್ಟೋ ಜನ ಹೇಳಿದ್ರೆ ಸರ್ 36 ಕಂತು ಕೊಟ್ಟಿರ್ತೀವಿ, ಅವನು 1ನೇ ಕಂತನ್ನೇ ಕಟ್ಟಿರೋದಿಲ್ಲ, ಅಥವಾ 5 ಕಂತು ಕಟ್ಟಿರ್ತಾನೆ, 6ನೇ ಕಂತಿಂದ ಕಟ್ಟಿರೋದಿಲ್ಲ. 36ನೇ ಕಂತಿನ ನಂತರದ 3 ವರ್ಷ ನೋ, ಅದು ಎಲ್ಲೂ ಇಲ್ಲ ಸ್ನೇಹಿತರೆ, ಆತರ ಇಲ್ಲ. ಅವನು ನಮ್ಮೂರ್ನವನೇ, ಅವನು ತುಂಬಾ ಗೊತ್ತಿದ್ದವನು, ನಂಟಸ್ತಿಕೆ ಇದೆ ಬೇರೆ, ಮುಂದಿನ ವರ್ಷ ಕೊಡ್ತಾನೆ, ಹೀಗಂತ ಹೇಳ್ಕೊಂಡು 3 ವರ್ಷಕ್ಕೆ ಮುಗಿಯೋವರೆಗೆ ಕಾಯ್ಬೇಡಿ. ಯಾವ ಸಾಲ ಸುಸ್ತಿ ಆಗತ್ತೋ ತಕ್ಷಣ ನೋಟಿಸ್ ಕೊಡುವಂತ ಪ್ರಕ್ರಿಯೆ ಅಥವಾ ಕಾನೂನು ಪ್ರಕ್ರಿಯೆ ಏನಿದೆ ಅಂತ ಅರ್ಥ ಮಾಡ್ಕೊಂಡು, ಅಥವಾ ನಿಮಗೆ ಅಷ್ಟೊಂದು ವಿಶ್ವಾಸ ಇದೆ ಅವನಿಂದ ಬರ್ತದೆ ಇವತ್ತ ನಾಳೆ ಅಂದ್ರೆ ಅಟ್ಲೀಸ್ಟ್ ಅಕ್ನಾಲಜ್ಮೆಂಟ್ ಆಫ್ ಡೆಟ್ ಅಂತ ತಗೊಳ್ಳುವಂಥದ್ದು, ಈ ತರ ಪ್ರಕ್ರಿಯೆನ ಜಾರಿಗೊಳಿಸಿ ಯಾಮಾರ್ಬೇಡಿ. ಇಲ್ಲದ್ರೆ ಏನಾಗತ್ತೆ, ಅದನ್ನು NPA ಗೆ ವರ್ಗಾವಣೆ ಮಾಡಿದ ಕೂಡಲೇ ಆಡಿಟರ್ ಏನ್ ಮಾಡ್ತಾರೆ, ಅದರ ಮೇಲಿನ ಲಾಭಾಂಶವನ್ನ ಕಡಿಮೆ ಮಾಡ್ತಾರೆ, ಅದರ ಮೇಲೆ ಬ್ಯಾಡ್ ಡೆಟ್ಸ್ ಅಂತ ಕ್ರಿಯೇಟ್ ಮಾಡ್ತೀವಿ ನಾವು, ವಸೂಲಾಗದ ಬಾಕಿ. ಅದು ನಿಮಗೆ ಹೊರೆ ಆಗತ್ತೆ, ಲಾಭಾಂಶದ ಮೇಲೆ ಮತ್ತು ನಿಮ್ಮ ಗ್ರೇಡ್ ಮೇಲೆ ತುಂಬಾ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ.
ಹಾಗಾಗಿ ಅದರ ಬಗ್ಗೆನೂ ಎಚ್ಚರಿಕೆಯಿಂದಿರಿ. ಇನ್ನು ಗ್ಯಾರಂಟಾರ್, ಯಾವತ್ತೂ ಸಾಲಗಾರರಷ್ಟೇ ಜವಾಬ್ದಾರಿ ಜಾಮೀನುದಾರರಿಗೂ ಇರ್ತದೆ. ಅದರಲ್ಲಿ ತಪ್ಪೇನಿಲ್ಲ, ಅಥವಾ ಅದರಲ್ಲಿ ಅನ್ಯ ಮಾತಿಲ್ಲ. ಸಾಲಗಾರನಿಗೆ ಯಾವ ಮಿತಿ ಇರ್ತದೆ ಅದೇ ಮಿತಿ ಜಾಮೀನ್ದಾರನಿಗೆ ಇರ್ತದೆ. ಅದಕ್ಕೋಸ್ಕರನೇ ಸಾಲಗಾರನ ಮಿತಿ ಕಾಲಮಿತಿ ಒಳಗಡೆಗೆ ಜಾಮೀನುದಾರರಿಗೂ ನೋಟಿಸ್ ಕೊಟ್ಕೊಳ್ಳಿ, ಅದನ್ನು ಊರ್ಜಿತದಲ್ಲಿ ಇಟ್ಕೊಳ್ಳಿ. ಸಾಲಗಾರನಿಗೆ ನೋಟಿಸ್ ಕೊಡ್ತೀರಿ, ಜಾಮೀನ್ದಾರನಿಗೆ ನೋಟಿಸ್ ಕೊಡ್ತೀರಿ. ಅದಕ್ಕೋಸ್ಕರನೇ ಸಾಲಗಾರರಿಗೆ ನೋಟಿಸ್ ಕೊಟ್ಟು ಅವನಿಂದ ಬರೋದಿಲ್ಲ ಅಂತ ಗೊತ್ತಾದ್ಮೇಲೆ ಜಾಮೀನ್ದಾರನ ಉಪಯೋಗಿಸ್ತೀವಿ. ಒಂದಾರು ನೋಟಿಸ್ ಕೊಟ್ಟಿದ್ದೀರಾ? ಇಲ್ಲ. ಹಾಗಾದ್ರೆ ಜಾಮೀನುದಾರನ ಜವಾಬ್ದಾರಿಗಳನ್ನ ಇದು ಮಾಡ್ಕೊಳ್ಲಿಕ್ಕೆ ಅವ್ರು ಹೇಳ್ತಾರೆ, ಸರ್ ನಂಗೆ 3 ವರ್ಷದೊಳಗೆ ನೋಟಿಸ್ ಕೊಟ್ಟಿಲ್ಲ, ಸಮಯ ಮಿತಿ ಕಾಯ್ದೆ ಆಗಿದೆ, ಕೇಸ್ ವೀಕ್ ಆಗ್ಬಿಡುತ್ತೆ. ಹಾಗಾಗಿ ಅವರಿಗೂ ಕೂಡ ಸಮಾನವಾಗಿ ಅವರದ್ದು ಅಗ್ರಿಮೆಂಟ್ ಆಫ್ ಡೆಟ್ ಅನ್ನು ತಗೊಳ್ಬಹುದು. ನಾನು ಇಂಥವ್ರಿಗೆ ಜಾಮೀನ್ದಾರನಾಗಿದ್ದವುದು ಅದನ್ನು ಮುಂದುವರಿಕೆ ಮಾಡ್ಲಿಕ್ಕೆ ನಂದು ಒಪ್ಪಿಗೆ ಇದೆ, ತಗೊಳ್ಬೇಕಾಗತ್ತೆ. ಸಾಲಗಾರರಿಗೆ ಮಾತ್ರ ಎಒಡಿ ತಗೊಳ್ತೀವಿ, ಅಗ್ರಿಮೆಂಟ್ ಆಫ್ ಡೆಟ್ ತಗೊಳ್ತೀವಿ, ಜಾಮೀನ್ದಾರ ತಗೊಳ್ಳೋದಿಲ್ಲ. ಇಲ್ಲ, ಜಾಮೀನುದಾರಿಕೆ ಕೂಡ ಸಮಯ ಮಿತಿ ಕಾಯ್ದೆ ಅನ್ವಯಿಸುತ್ತೆ. ಸಾಲಗಾರ ತಗೊಂಡಿದ್ದಾರೆ ಅಂದ್ರೆ ಜಾಮೀನುದಾರದ್ದು ತಗೊಳ್ಳಿ, ಅವ್ರದ್ದು ರಿನ್ಯೂವಲ್ ಮಾಡ್ಕೊಳ್ಳಿ ಬೇಕು ಅಂತಂದ್ರೆ. ಇಲ್ಲ, ಅವ್ರ ಮೇಲೂ ಕೇಸ್ ಹಾಕಿ. ಒಮ್ಮೆ ಒಂದು ಕಾಲಮಿತಿ, ಒಂದು ಸಮಯ ಮಿತಿ ಪ್ರಾರಂಭ ಆದ್ರೆ ಅದು ನಿಲ್ಲೋದಿಲ್ಲ, ಮಿತಿ ನಿಲ್ಲೋದಿಲ್ಲ. ಯಾವಾಗ ಕಾಸ್ ಆಫ್ ಆಕ್ಷನ್ ಶುರುವಾಗುತ್ತೋ, ಆರಂಭ ಆಗುತ್ತೋ, ಅಂದ್ರೆ ಅವನ ಮೇಲೆ ದಾವಾ ಹೂಡಲು ಕಾರಣ, ಪ್ರಥಮ ಬಾರಿಗೆ ಕಾರಣ ಸಿಗುತ್ತದೆಯೋ ಅಂದಿನಿಂದ ಕಾಲಮಿತಿ. ಅಂದರೆ ಅವನು ಸುಸ್ತಿಯಾದ ದಿನದಿಂದ, ಅವನಿಗೆ 3 ನೋಟಿಸ್ ಕೊಟ್ಟ ನಂತರದಲ್ಲಿ ಶುರುವಾಗತ್ತಾ? ಇಲ್ಲ, ಅವನ ಲಾಸ್ಟ್ ಕಂತು ಪಾವತಿಯಾದ ದಿನದಿಂದ, ಅವನ ಮುಂದಿನ ಕಂತು ಬಾಕಿಯಾದ ದಿನದಿಂದ ಅಲ್ಲ, ಅವನು ಹಿಂದಿನ ಕಂತನ್ನ ಕೊನೆಯ ಬಾರಿಗೆ ಕೊಟ್ಟ ದಿನದಿಂದ 3 ವರ್ಷ ಶುರುವಾಗತ್ತೆ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸುಸ್ತಿ ಆಗೋದು ಇನ್ನೊಂದು ಕಂತು ಬಾಕಿ ಆದಾಗ ಅಂತೇಳಿ ನಾವು ಒಪ್ಕೊಳ್ತೀವಿ. ಆದರೆ ಸಮಯ ಮಿತಿ ಕಾಯ್ದೆ ಅನ್ವಯಿಸುವಂತದ್ದು ಅವನ ಹಿಂದಿನ ಕಂತು ಪಾವತಿಯಾದ ದಿನದಿಂದ 3 ವರ್ಷ. ಅರ್ಥ ಮಾಡ್ಕೊಳ್ಳಿ, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಅದನ್ನ, ಅಂದ್ರೆ ಒಂದು ಸಾರಿ ಆ ಗಡಿಯಾರ ಏನ್ ಕ್ಲಾಕ್ ಶುರುವಾಯ್ತು ನಿಲ್ಲೋದಿಲ್ಲ. ಆಮೇಲೆ ಅವರಿಗೆ ಅನಾರೋಗ್ಯ ಆಗ್ಬಿಟ್ಟಿದೆ ಸರ್, ಅಥವಾ ಅವನು ಇವನ್ ಜೈಲಿಗೆ ಹೋಗಿದ್ದಾನೆ, ಸಮಯ ಮಿತಿ ಕಾಯ್ದೆ ಜೈಲಲ್ಲಿರೋ ಅವಧಿಗೆ ವಿಶೇಷವಾದಂತಹ ಇದನ್ನು ಕೊಡತ್ತೆ, ಎಕ್ಸಂಪ್ಷನ್ ವಿನಾಯಿತಿ ಕೊಡತ್ತೆ. ಇಲ್ಲ ಸರ್, ಅವ್ರು ಇರ್ಲಿಲ್ಲ ಸರ್, ಏನ್ ಮಾಡೋದು, ಅವ್ರು ವಿದೇಶಕ್ಕೆ ಹೋಗ್ಬಿಟ್ಟಿದ್ರು, ಏನು ವಿದೇಶ ಪ್ರಯಾಣ ಇರ್ಬೋದು, ಅವನು ಜೈಲಿಗೆ ಹೋಗಿದ್ದಾನೆ ಅಂತ ಇರ್ಬೋದು, ಅವನಿಗೆ ಏನು ಅನಾರೋಗ್ಯ ಆಗಿದೆ, ವಿಶೇಷವಾದ ಅಸಾಮರ್ಥ್ಯ ಇದೆ, ಯಾವುದು ಸಮಯ ಮಿತಿ ಕಾಯ್ದೆಯ ಗಡಿಯಾರವನ್ನ ನಿಲ್ಲಿಸೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಈ ದಾವೆ ಹೂಡುವ ಸಮಯದಲ್ಲಿ ಆ ವ್ಯಕ್ತಿ, ಈಗ ತಂದೆ ಸತ್ತೋಗಿರ್ತಾರೆ, ಅವನು ಅಪ್ರಾಪ್ತ ವಯಸ್ಸಿನವನಾಗಿದ್ದಾನೆ, ಅವನು ಬುದ್ಧಿಮಾಂದ್ಯನಾಗಿದ್ದಾನೆ, ಅಥವಾ ಮೂರ್ಖನಾಗಿದ್ದಾನೆ, ಮತಿಭ್ರಮಣೆ ಹೊಂದಿದ್ದಾನೆ ಅಂತ ಇದ್ರೆ ಕಾಲಮಿತಿ ಅನ್ವಯಿಸೋದಿಲ್ಲ. ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ತಂದೆ ಸಾಲ ಮಾಡಿದ್ದಾರೆ, ಮಗನಿಗೆ ನೋಟಿಸ್ ಕೊಡ್ಬೋದಾ? ಖಂಡಿತ ನೋಟಿಸ್ ಕೊಡ್ಬೇಕು. ಆದ್ರೆ ಅವನು ಅಪ್ರಾಯಸ್ಥನಾಗಿದ್ರೆ ಅವನಿಗೆ ನೋಟಿಸ್ ಕೊಡ್ಲಿಕ್ಕೆ ಬರೋದಿಲ್ಲ. ಆವಾಗ ಅವನು ಪ್ರಾಪ್ತ ವಯಸ್ಸು ಆದ ನಂತರದ 3 ವರ್ಷದೊಳಗೆ ಕೊಡ್ಬೇಕು. ಇದೊಂದು ವಿಶೇಷವಾದಂತ ಪ್ರಾವಧಾನ ಇರುವಂತದ್ದು. ಯಾಕೆಂದ್ರೆ ಈಗ ಸಪೋಸ್ ತಂದೆ ಅಚಾನಕ್ ಸತ್ತೋಗ್ಬಿಡ್ತಾನೆ, ಅವನು ಸಾಲಗಾರನಾಗಿರ್ತಾನೆ, ಮಗ ಇನ್ನೂ ಅಪ್ರಾಯಸ್ಥನಾಗಿರ್ತಾನೆ, 14 ವರ್ಷ ಆಗಿರ್ತದೆ, 15 ವರ್ಷ ಆಗಿರ್ತದೆ, 18 ವರ್ಷ ಆಗಿರೋದಿಲ್ಲ. ಆಗ ಅವನನ್ನ ತಗೊಂಡ್ ಬರ್ಬೋದಾ ಸರ್? ಅದಕ್ಕೆ ಒಂದು ವಿಶೇಷವಾದಂತಹ ಎಕ್ಸೆಪ್ಷನ್, ಪರಂತುಕ ಅಂತ ಹೇಳ್ತೀವಿ ನಾವು, ಒಂದು ಪ್ರಾವಿಷನ್ ಮಾಡಿರೋದು. ಏನು ಅಂದ್ರೆ, ಅಂತಹ ಸಮಯದಲ್ಲಿ ಅವನು ವಯಸ್ಕರ ಆದ ನಂತರದ 3 ವರ್ಷಗಳವರೆಗೆ ಬರ್ತದೆ. ಯಾಕೆಂದ್ರೆ ಇದು ವಿಶೇಷವಾಗಿ ತಿಳ್ಕೊಳ್ಬೇಕಾಗಿರೋದು. ಆದ್ರೆ ಇದು ಸಹಕಾರ ಸಂಘಗಳ ದೈನಂದಿನ ಸಾಲಗಳಿಗೆ ಅನ್ವಯಿಸೋದಿಲ್ಲ. ಯಾಕೆಂದ್ರೆ ಅಲ್ಲಿ ನಾವು ಆರ್ಬಿಟ್ರೇಷನ್ ಹೋಗುವಾಗಲೇ ನಾವು ಈ ತರದಿಂದ ನೋಡ್ಕೊಂಡಿರ್ಬೇಕಾಗುತ್ತೆ. ಇನ್ನು ಎದುರುಗಡೆಯ ಪಾರ್ಟಿ, ಏನು ಎದುರು ಪಾರ್ಟಿ ಇದ್ದಾನೆ, ಅವನು ವಂಚನೆ ಮಾಡಿ, ಫ್ರಾಡ್ ಮಾಡಿ, ಸತ್ಯವನ್ನು ಮರೆಮಾಚಿದ್ದಾನೆ, ಅಥವಾ ವಂಚನೆ ನಡೆದಿದೆ, ಅಥವಾ ತಪ್ಪು ನಡೆದಿದೆ ಅಂತ ಗೊತ್ತಾದ್ರೆ ಆವಾಗ
ಎಂಟೈರ್ ಅಮೌಂಟ್ ಅನ್ನ ರೀಕಾಲ್ ಮಾಡಬೇಕು. ಆಗ ತಕ್ಷಣದಿಂದನೇ ರಿಕವರಿ ಆಫ್ ಫ್ರಾಡ್ಗೆ ನೀವು ಇನ್ನು ಇದು ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣದಿಂದ ಆವಾಗ ನೀವು ಅವನ ಮೇಲೆ ಕ್ರಮ ತಗೊಳ್ಳಿಕ್ಕೆ ಅವನಿಗೆ 3 ವರ್ಷ ಅವಧಿ ಇದೆ ಇಲ್ಲ. ಯಾವಾಗ ಡಿಸ್ಕವರಿ ಆಫ್ ಫ್ರಾಡ್ ಆಗತ್ತೋ, ಯಾವಾಗ ನಿಮಗೆ ಅದು ಹಿಂಗೆ ಫ್ರಾಡ್ ಆಗಿದೆ ಅಂತ ಗೊತ್ತಾಗತ್ತೋ, ತಕ್ಷಣವೇ ರಿಕವರಿಗೆ ಶುರು ಮಾಡ್ಕೊಳ್ಬೇಕು. ಅದಕ್ಕೆ 3 ವರ್ಷ ಟೈಮ್ ಇದೆ ಇಲ್ಲ. ಕೆಲವೊಂದು ವಿಶೇಷವಾದಂತಹ ಪ್ರಸಂಗಗಳಲ್ಲಿ ಸಹಕಾರಿಗಳು ನಾವು ಸಮಯ ಮಿತಿ ಇದೆ, 3 ವರ್ಷ ಇದೆ, ಅವಾಗ ಮಾಡ್ಕೊಳ್ತೀವಿ ಇಲ್ಲ, ಅದಕ್ಕೆ ಅವಕಾಶ ಇರೋದಿಲ್ಲ. ಯಾಕೆಂದ್ರೆ ಆಗ ಗಡಿಯಾರ ಬೇರೆ ರೀತಿಯಲ್ಲಿ ಓಡ್ಲಿಕ್ಕೆ ಶುರು ಮಾಡುತ್ತೆ. ಯಾಕೆಂದ್ರೆ ನಮಗೆ ವಸೂಲಾತಿ ಕ್ರಮ ಆಗ್ಬೇಕು ಅಂದ್ರೆ ಅವನಿಗೆ ಅಷ್ಟೊಂದು ಸಮಯ ಕೊಡುವಂತ ಅಗತ್ಯ ಇಲ್ಲ. ನೀವು ತಕ್ಷಣವೇ ಕ್ರಮ ಜರುಗಿಸಬೇಕು ಫ್ರಾಡ್ ವಂಚನೆಯ ಕೇಸ್ಗಳಲ್ಲಿ. ಮತ್ತೆ ಇನ್ನೊಂದು, ನಮ್ಮಲ್ಲಿ ಒಂದಿಷ್ಟು ಪ್ರಾಕ್ಟೀಸ್ ಮಾಡ್ತಾರೆ. ಸರ್, ಸಮಯ ಮಿತಿ ಕಾಯ್ದೆ ಮುಗಿತಾ ಬಂತು ಅಂತ ಗೊತ್ತಾದ ತಕ್ಷಣನೇ ಅವನ ಅಕೌಂಟಿಗೆ ಒಂದು 100 ರೂಪಾಯಿ ಜಮಾ ಮಾಡ್ಬಿಡ್ತೀವಿ. ನಾವ್ಯಾರು ಜಮಾ ಮಾಡಿದ್ರೆ ಊರ್ಜಿತತೆ ಬರೋದಿಲ್ಲ. ಆದರೆ ಅವನೇ ಜಮಾ ಮಾಡಿದಾನೆ ಅಂದ್ರೆ, ಈಗ ಎಷ್ಟೋ ಸಾರಿ ನಾನು ಕೆಲವೊಂದು ಇದರಲ್ಲಿ ನಮ್ಮಲ್ಲಿ ಒಂದು ಪ್ರಸಂಗ ಬಂತು. ಸರ್, ಅವ್ರದ್ದು ಡಿವಿಡೆಂಡ್ ಬಂದಿದೆ, ಆ ಡಿವಿಡೆಂಡ್ ಅನ್ನ ಅವ್ರ ಅಕೌಂಟಿಗೆ ಕ್ರೆಡಿಟ್ ಮಾಡಿದೀವಿ, ಹಾಗಾಗಿ ಅವನ ಅಕೌಂಟಿಗೆ ಜಮಾ ಆಗಿದೆ. ಆ ಡಿವಿಡೆಂಡ್ ಕ್ರೆಡಿಟ್ ಆಗಿರೋ ದಿನದಿಂದ 3 ವರ್ಷ ಸಿಗ್ಬೋದಾ? ಇಲ್ಲ. ಅದು ಅವನ ವ್ಯವಹಾರ ಅಲ್ಲ, ಅವನು ಮಾಡಿದ ವ್ಯವಹಾರ ಅಲ್ಲ. ಸೊಸೈಟಿಗೆ ಅವನಿಗೆ ಬಡ್ಡಿ ಜಮಾ ಮಾಡಿರ್ಬೋದು, ಅವನ್ ಯಾವುದೋ ಒಂದು ಸೇವಿಂಗ್ಸ್ ಅಕೌಂಟಿಗೆ ಬಡ್ಡಿ ಜಮಾ ಮಾಡಿರ್ಬೋದು, ಅಥವಾ ಡಿವಿಡೆಂಡ್ ಜಮಾ ಮಾಡಿರ್ಬೋದು. ಈ ತರ ಜಮಾ ಖರ್ಚುಗಳನ್ನ ಈ ಸಾಲದ ಖಾತೆಗೆ ಪರಿಗಣಿಸಬಹುದಾ? ಇಲ್ಲ. ಸಾಲದ ಖಾತೆಯಲ್ಲಿ ಅವನ ಜಮಾ ಖರ್ಚಾಗಿರ್ಬೇಕು, ಅದು ಅವನೇ ಬಂದು ಮಾಡಿರ್ಬೇಕು. 100 ರೂಪಾಯಿನ ಆಗಿರ್ಬೋದು, ಅವನು ಅಥವಾ ಅವನ ಜಾಮೀನುದಾರ ಮಾಡಿದರೂ ಅದು ಸಿಂಧು ಆಗತ್ತೆ. ಹಾಗಾಗಿ ನಾವು ಯಾವತ್ತೂ ಅದಕ್ಕೋಸ್ಕರ ಸುಸ್ತಿ ಆದ ಅನ್ಕೊಡೆ ಬಡ್ಡಿನಾದ್ರು ಕಟ್ಸ್ಕೊಳ್ಳಿ ಪ್ರಯತ್ನ ಮಾಡೋದು. ಅದಕ್ಕೋಸ್ಕರ ಬಡ್ಡಿ ಒಂದು ಕೊಡಪ್ಪ ನೀನು, ಬಾಕಿ ಬೇಕಾದ್ರೆ ಮತ್ತೆ ಟೈಮ್ ಸಮಯ ಕೊಡು. ಅವನು ಸುಸ್ತಿ ಬಡ್ಡಿ ಅಥವಾ ಬಡ್ಡಿನಾದ್ರೂ ಕೊಡ್ತಾ ಇದ್ರೆ ಅವನೇ ಕೊಟ್ಟಿದ್ದಾನೆ ಅಂತ ನೀವು ಪ್ರೂವ್ ಮಾಡ್ಲಿಕ್ಕೆ ಅರ್ಹರಾದ್ರೆ, ನಿಮಗೆ ಆ ಸಾಮರ್ಥ್ಯ ಇದೆ ಅಂದ್ರೆ ಊರ್ಜಿತತೆ ಬರ್ತದೆ, ಮತ್ತೆ 3 ವರ್ಷ ಟೈಮ್ ಸಿಗ್ತದೆ. ಹಾಗಾಗಿ ಈ ಕಾಲಮಿತಿ ಕಾಯ್ದೆಯನ್ನ ಯಾವುದೇ ಕಾರಣಕ್ಕೆ ಅಲಕ್ಷಿಸಬೇಡಿ. ಇದು ಅಲಕ್ಷಿಸಿದರೆ ಬಡ್ಡಿ ಹೋಗೋದಲ್ಲ, ಅಸಲೇ ಹೋಗ್ಬಿಡತ್ತೆ. ಹಾಗಾಗಿ ಈ ಕಾಲಮಿತಿ ಕಾಯ್ದೆ ಯಾವತ್ತೂ ಜಾಗರೂಕರಾಗಿರೋರನ್ನ ರಕ್ಷಣೆ ಮಾಡುತ್ತೆ, ಆಲಸಿಗಳಾಗಿದ್ದವರನ್ನ ಶಿಕ್ಷೆ ಮಾಡುತ್ತೆ. ಯಾಕೆಂದ್ರೆ ಆಲಸಿಗಳಾಗಿದ್ದರೆ ನಿಮ್ಮ ಅಸಲು ಬಡ್ಡಿ ಎಲ್ಲದು ಹೋಗುತ್ತೆ. ಹಾಗಾಗಿ ನೀವು ಪ್ರತಿ ವರ್ಷ ನಿಮ್ಮಲ್ಲಿ ಯಾರ್ಯಾರು ಸಿಬ್ಬಂದಿಗಳಿದ್ದೀರಿ ಅಥವಾ ಸಿಒಗಳಿದ್ದೀರಿ ಅಥವಾ ನಿರ್ದೇಶಕರಿದ್ದೀರಿ, ನೀವು ಗಮನಿಸಬೇಕಾಗಿದ್ದು ಏನು ಅಂದ್ರೆ, ಪ್ರತಿ ವರ್ಷ ಯಾವುದ್ಯಾವುದು ಸಮಯ ಮಿತಿ ಕಾಯ್ದೆ ಒಳಗಡೆಗೆ ನಮ್ಮ ಸಮಯ ಮಿತಿಯನ್ನ ಮೀರ್ತಾ ಇದೆ, ನಮ್ಮ ಕೈ ಜಾರ್ತಾ ಇದೆ ಅನ್ನೋದನ್ನ ಕೂಲಂಕಷವಾಗಿ ನೋಡ್ತಾ ಇರಬೇಕು. ಅದು ವ್ಯಾವಹಾರಿಕವಾದ ಜಾಣ್ಮೆಯನ್ನ ಪ್ರದರ್ಶಿಸಬೇಕು. ಅಕಸ್ಮಾತ್ ಸಮಯ ಮಿತಿ ಒಳಗಡೆಗೆ ನಾವು ಅವರ ಮೇಲೆ ವಿವಾದಗಳನ್ನ ವ್ಯಾಜ್ಯಗಳನ್ನ ಹೂಡ್ಲಿಕ್ಕೆ ಅಸಮರ್ಥರಾಗಿದ್ದೀರಿ ಅಂದ್ರೆ, ಅದಕ್ಕಿಂತ ದೊಡ್ಡ ಅಸಮರ್ಥತೆ ನಿಮ್ದು ಯಾವುದೂ ಇಲ್ಲ. ಒಂದು ವಾರ, ಒಂದು 15 ದಿನ, ಒಂದು ತಿಂಗಳು ಅಂತ ಹೇಳಿಲ್ಲ ಸ್ನೇಹಿತರೆ, 3 ವರ್ಷ ಕೊಟ್ಟಿದ್ದಾರೆ. 3 ವರ್ಷದವರೆಗೆ ನೀವು ಆಲಸಿಗಳಾಗಿ ಕುತ್ಕೊಂಡಿದ್ದೀರಿ, ಏನೂ ಕ್ರಮ ತಗೊಂಡಿಲ್ಲ, ಅಕ್ನಾಲೆಜ್ಮೆಂಟ್ ಆಫ್ ಡೆಟ್ ತಗೊಂಡಿಲ್ಲ, ಅವರಿಂದ ಕ್ರೆಡಿಟ್ ಅನ್ನು ತಗೊಂಡಿಲ್ಲ, ಅವ್ರ ಖಾತೆಯಿಂದ ಜಮಾನು ಮಾಡಿಸ್ಕೊಂಡಿಲ್ಲ, ಜಾಮೀನುದಾರರಿಗೂ ನೀವು ಎಚ್ಚರಿಕೆ ನೀಡಿಲ್ಲ, ಸಾಲಗಾರರಿಗೂ ನೀವು ಅದರ ಬಗ್ಗೆ ಗಮನ ತಂದಿಲ್ಲ, ನೋಟಿಸ್ ಅನ್ನು ಇಶ್ಯೂ ಮಾಡಿಲ್ಲ ಅಂದ್ರೆ ಅದು ನಿಮ್ಮ ಹಣೆ ಬರಹ. ನೀವು ಲುಕ್ಸಾನಿಗೆ ರೆಡಿ ಆಗಿರ್ಬೇಕಾಗತ್ತೆ. ಅಂತಹ ಸಮಯದಲ್ಲಿ ಸಮಯ ಮಿತಿ ಕಾಯ್ದೆಯನ್ನು ಅರಿತು ನಡೆದುಕೊಳ್ಳದೆ ಇರೋದಕ್ಕೆ ಇವನ್ ಬೋರ್ಡ್ ಕೂಡ ಹೊಣೆಗಾರನಾಗಬಹುದು. ಇವನ್ ವ್ಯವಸ್ಥಾಪಕರು ಅಥವಾ ಸಿಇಒ ಅಥವಾ ಸಂಬಂಧಪಟ್ಟ ಸಿಬ್ಬಂದಿಗಳು ಹೊಣೆಗಾರರಾಗಬಹುದು. ಆಡಿಟರ್ ಅದನ್ನು ಏನಾದ್ರು ಗುರುತಿಸಿ ಇವರ ಆಲಸ್ಯದಿಂದ ಅಥವಾ ಇವರ ನೆಗ್ಲಿಜೆನ್ಸ್ ಇಂದ, ಇವರ ಬೇಜವಾಬ್ದಾರಿಯಿಂದ ಈ ಸಾಲಗಳು ನಮಗೆ ವಸೂಲಾಗದ ಸಾಲಗಳೆಂದು ಪರಿಗಣಿತವಾಗಿದೆ ಅಂತ ಏನಾದ್ರು ರಿಮಾರ್ಕ್ ಮಾಡಿದರೆ, ಅದಷ್ಟನ್ನ ಆಯಾ ಜವಾಬ್ದಾರಿಯುತ ಮನುಷ್ಯರಿಂದ, ಅಂದ್ರೆ ವ್ಯಕ್ತಿಗಳಿಂದ, ಸಿಬ್ಬಂದಿಗಳಾಗಿರ್ಬೋದು, ಸಿಇಒಗಳಾಗಿರ್ಬೋದು ಅಥವಾ ನಿರ್ದೇಶಕರು, ಯಾರಿಂದನೂ ವಸೂಲಿ ಮಾಡಲಿಕ್ಕೆ ಕಮೆಂಟ್ ಮಾಡಬಹುದು. ಹಾಗಾಗಿ ಈ ಸಮಯ ಮಿತಿ ಕಾಯ್ದೆಯನ್ನ ಯಾವತ್ತೂ ನೀವು ಅಲಕ್ಷಿಸಬೇಡಿ. ಈ ಸಮಯ ಮಿತಿ ಕಾಯ್ದೆ ಎಷ್ಟು ಅಂಶವನ್ನ ನಾವು ಗಮನಿಸಬೇಕು ಅನ್ನೋದ್ರ ಬಗ್ಗೆ ಸ್ಪೆಷಲ್ ಆಗಿ ಒಂದಿಷ್ಟು ಸ್ಟಡಿ ಮಾಡ್ಕೊಡಿ. ನಾನು ನಿಮಗೆ ಹೇಳ್ತಾ ಇರುವಂತದ್ದು ಕೆಲವೊಂದು ಸೂಕ್ಷ್ಮ ಅಂಶಗಳು ಮಾತ್ರ. ಸಂಕ್ಷಿಪ್ತವಾಗಿ ನಿಮಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀನಿ.
ಹಾಗಾಗಿ ಈ ಭಾರತೀಯ ಕಾಲಮಿತಿ ಕಾಯ್ದೆ ಅಥವಾ ಸಮಯ ಮಿತಿ ಕಾಯ್ದೆ ಅಥವಾ ಪರಿಮಿತಿ ಕಾಯ್ದೆ ಲಿಮಿಟೇಷನ್ ಆಕ್ಟ್ ಇದರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳುವಂತಹ ಇವತ್ತಿನ ಅವಧಿ ನಿಮಗೆಲ್ಲರಿಗೂ ತೃಪ್ತಿ ತಂದಿದೆ ಅಥವಾ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಈ ನಮ್ಮ ಕರ್ವೀರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ನಿಮ್ಮ ಸ್ನೇಹಿತರನ್ನು ಸೇರಿಸಿ. ಮತ್ತೆ ಆ ರೀತಿ ನೀವು ಮಾಡಿದಾಗ ಇನ್ನಷ್ಟು ಕಾಯ್ದೆಗಳ ಬಗ್ಗೆ ಇನ್ನಷ್ಟು ವಿವರಣೆಗಳನ್ನು ತಗೊಂಡು ನಿಮ್ಮ ಹತ್ರ ಬರ್ಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಹಾಗೆ ಸ್ನೇಹಿತರೆ, ಕಮೆಂಟ್ ಬಾಕ್ಸ್ ನಲ್ಲಿ ಯಾವ ಕಾಯ್ದೆಗಳ ಬಗ್ಗೆ ನಿಮಗೆ ಇನ್ನೂ ಮಾಹಿತಿಗಳು ಬೇಕು ಅನ್ನೋದನ್ನ ನೀವು ಹೇಳಿದ್ರೆ ಆ ಕಾಯ್ದೆಗಳ ಬಗ್ಗೆ ವಿವರಗಳನ್ನ ಪಡೆದುಕೊಂಡು ಆ ಕಾಯ್ದೆಗಳ ಬಗ್ಗೆ ಒಂದಿಷ್ಟು ವಿವರಣೆಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದಿಷ್ಟನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಸಹಕಾರ.